ಸತತ 18 ವರ್ಷಗಳ ಸುದೀರ್ಘ ಪ್ರಯತ್ನದಿಂದಾಗಿ ಆರ್‌ಸಿಬಿ ಈ ಬಾರಿಯ ಐಪಿಎಲ್ ಟೂರ್ನಮೆಂಟ್ನಲ್ಲಿ ಕಪ್ಪನ್ನು ತನ್ನದಾಗಿಸಿಕೊಂಡಿದೆ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ವಿಧಾನಸೌಧ ಮುಂಭಾಗ ಸನ್ಮಾನ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇದರ ಪರಿಣಾಮವಾಗಿ ನಿನ್ನೆ ಸಾಕಷ್ಟು ಅವಾಂತರ ಕೂಡ ನಡೆದಿದೆ. ನಾನೀಗ ವಿಧಾನಸೌಧ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯ ದೃಶ್ಯಗಳಿದೆ ನಮಗೆ ತೋರಿಸ್ತಾ ಹೋಗ್ತೀನಿ. ನಿನ್ನೆಯೂ ಕೂಡ ಈ ಬಗ್ಗೆ ಟಿವಿನ ನಿರಂತರವಾಗಿ ವರದಿಯನ್ನು ಕೂಡ ಮಾಡಿತ್ತು. ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಕೆಂಪೇಗೌಡ ಪ್ರತಿಮೆ ಬಳಿ ಒಂದು ಫೆನ್ಸಿಂಗನ್ನು ಕೂಡ ಈಗ ಸುತ್ತಲೂ ಅಳವಡಿಸ್ತಾರೆ. ಈ ಒಂದು ಫೆನ್ಸಿಂಗ್ ಕೂಡ ಯಾವ ರೀತಿ ಅವ್ಯವಸ್ಥೆಯಿಂದ ಕೂಡಿದೆ ಅಂತ ನೋಡ್ಬೋದು. ಈಗ ನಿನ್ನೆ ಎಲ್ಲವೂ ಕೂಡ ನಜ್ಜುಗುಜ್ಜಾಗಿರುವಂಥದ್ದು, ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು, ಅವು ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ, ವೈರಿಂಗ್ಗಳು ಕೂಡ ಕಿತ್ತು ಹೊರಗಡೆ ಬಂದಿದೆ. ಮತ್ತೊಂದು ಕಡೆ ಚಪ್ಪಲಿಗಳು ಕೂಡ ಚಲ್ಲಪಿಲ್ಲಿಯಾಗಿ ಬಿದ್ದಿರುವಂಥದ್ದು, ಒಂದಷ್ಟು ಮೊಬೈಲ್ ಫೋನ್ಗಳು ಕೂಡ ಬಿದ್ದಿರುವಂಥದ್ದು. ನಿನ್ನೆ ಸಾಗರೋಪಾಯವಾಗಿ ಹರಿದು ಬಂದಂತಹ ಅಭಿಮಾನಿಗಳೇನಿದ್ರು ಅವರು ಮರಗಳನ್ನು ಕೂಡ ಹತ್ತಿ ನಿಂತಿದ್ರು. ಅಂದರೆ ಈಗ ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನು ನೋಡೋದಕ್ಕೆ ಕಾತರದಿಂದ ಕೂಡ ಕಾಯ್ತಾ ಇದ್ರು. ಜೊತೆಗೆ ಈಗ ವಿಧಾನಸೌಧ ಮುಂಭಾಗ ಒಂದು ಕಾಂಪೌಂಡ್ ರೀತಿಯಲ್ಲಿ ಫೆನ್ಸಿಂಗನ್ನು ಕೂಡ ಅಳವಡಿಸಿದ್ರು. ಅದನ್ನು ಕೂಡ ಜಂಪ್ ಮಾಡಿ ವಿಧಾನಸೌಧ ಪ್ರವೇಶ ಮಾಡೋದು ಕೂಡ ಮುಂದಾಗ್ತಾ ಇದ್ರು. ಇಂಥ ಎಲ್ಲ ಒಂದು ದುಸ್ಸಾಹಸ ಕೂಡ ಮುಂದಾಗ್ತಾ ಇದ್ರು. ಇದರ ಪರಿಣಾಮವಾಗಿ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಒಂದು ರೀತಿ ಅಚಾತುರ್ಯ ನಡೆದಿದೆ ಅಂತ ಹೇಳ್ಬೋದು. ಯಾಕಂದರೆ ಸಹಸ್ರಾರು 10ಕ್ಕೂ ಹೆಚ್ಚು ಜನರ ಒಂದು ಬಲಿ ಆಗಿರುವಂಥದ್ದು, ಕಾಲ್ತುಳಿತಕ್ಕೆ ಒಳಗಾದಂಥ ಪರಿಣಾಮವಾಗಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರೆ ಒಂದಷ್ಟು ಜನ ಗಾಯ ಕೂಡ ಗೊಂಡಿರುವಂಥದ್ದು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಆಗಮಿಸಿದರು. ಅಂದರೆ ಇಲ್ಲಿ ಅಭಿಮಾನಿಗಳ ಹುಚ್ಚುತನವೋ ಅಥವಾ ಸರ್ಕಾರದ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯದಿಂದ ಈ ರೀತಿಯ ಘಟನೆ ನಡೆದಿರೋದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರದ ವತಿಯಿಂದ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹಂಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ನಿಂದಲೂ ಕೂಡ ಸಂಘಟನೆಯಿಂದಲೂ ಕೂಡ ಈಗ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಸರ್ಕಾರ ಆಗಿರ್ಬೋದು ಮತ್ತು ಆರ್‌ಸಿಬಿ ಟೀಮ್ ಆಗಿರ್ಬೋದು ಪರಿಹಾರ ಘೋಷಣೆ ಮಾಡೋದು ಮುಖ್ಯ ಅಲ್ಲ, ಆದರೆ ಈ ಸಾವಿಗೆ ಯಾರು ಹೊಣೆ ಅನ್ನೋದು ಮುಖ್ಯ ಆಗುತ್ತೆ. ಸರ್ಕಾರ ಕೂಡ ಒಂದು ರೀತಿ ಪ್ಲಾನಿಂಗನ್ನು ಕೂಡ ಮಾಡ್ಕೊಳ್ಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜೊತೆಗೆ ಈಗ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಮಾರ್ಗಸೂಚನೆ ಅನುಸರಿಸಬೇಕಾಗಿತ್ತು. ಯಾಕಂದರೆ ಈಗ ಆರ್‌ಸಿಬಿ ಟೀಮ್ ಗೆದ್ದಂತಹ ಸಂದರ್ಭದಲ್ಲಿ ಆಕಾಶದಲ್ಲೇ ಕೂಡ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು, ದೀಪಾವಳಿಯ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಥರ ಒಂದು ಅವ್ಯವಸ್ಥೆಯಿಂದ ಕೂಡಿದಂತಹ ಭದ್ರತೆ ವೈಫಲ್ಯ ಅನ್ನೋ ಒಂದು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ವಿಪಕ್ಷಗಳು ಕೂಡ ಒಂದು ರೀತಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆದೇಶ ಮಾಡಿದೆ. ಫೈನಲ್ ಆಗಿ ಈಗ ಅಂತಿಮವಾಗಿ ಈ ಒಂದು ಸಾವಿಗೆ ಯಾರು ಹೊಣೆ, ಯಾರ ಅಚಾತುರ್ಯ ರೀತಿಯ ಒಂದು ಕಾರಣ ಆಗಿದೆ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.